ರಾಜ್ಯದಲ್ಲಿ ಪನ್ನೀರ್ ಪ್ರಿಯರಿಗೆ ಮತ್ತೊಂದು ಆಘಾತ. ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರು ಬ್ಯಾನ್. ಕೃತಕ ಅನಲಾಗ್ ಪನ್ನೀರ್ 1 ವರ್ಷ ಬ್ಯಾನ್. ಬಾಯಿ ಚಪ್ಪರಿಸಿ ಪನ್ನೀರ್ ತಿಂತಾ ಇದ್ದ ಪನ್ನೀರ್ ಪ್ರೇಮಿಗಳಿಗೆ ಇದು ದೊಡ್ಡ ಆಘಾತ. ಕೃತಕ ಅನಲಾಗ್ ಪನ್ನೀರ್ 1 ವರ್ಷ ಬ್ಯಾನ್. ಆಹಾರ ಸುರಕ್ಷತಾ ಇಲಾಖೆಯಿಂದ ಮಹತ್ವದ ಆರ್ಡರ್. ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಎಲ್ಲ ಮಾರಾಟಕ್ಕೂ ಬಿಗ್ ಬ್ರೇಕ್. ಆಹಾರ ತಯಾರಿಕೆಯಲ್ಲಿ ಕೃತಕ ಪನ್ನೀರ್ ಬಳಸುವುದಕ್ಕೂ ನಿಷೇಧ. ಸಸ್ಯಜನ್ಯ ಎಣ್ಣೆ, ರಾಸಾಯನಿಕ ಬಳಸಿ ತಯಾರಿಸುವ ಪನ್ನೀರ್ ನಿಷೇಧ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಶುದ್ಧ ಪನ್ನೀರ್ ಬಳಕೆಗೆ ಸೂಚನೆ. ನಮ್ಮ ರಾಜ್ಯದಲ್ಲಿ ಯಾವ ರೂಪದಲ್ಲೆಲ್ಲ ಪನ್ನೀರ್ ಆಗ್ತಾ ಇತ್ತು ಅನ್ನುವ ಎಲ್ಲ ವಿಡಿಯೋಗಳು ಕೂಡ ಈಗಾಗಲೇ ವೈರಲ್ ಆಗಿದೆ. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ, ಅತ್ಯಂತಹ ಕೆಟ್ಟ ಮಾದರಿಯಲ್ಲಿ ಪನ್ನೀರ್ ತಯಾರಿಸಲಾಗ್ತಾ ಇತ್ತು. ಅದರಿಂದ ಶುದ್ಧ ಸಸ್ಯಾಹಾರಿ, ಐ ಆಮ್ ನಾಟ್ ನಾನ್ ವೆಜ್ ಅಂತೇಳಿ ಹೋಟ್ಲಿಗೆ ಹೋಗ್ಬಿಟ್ಟು ಪನ್ನೀರ್ ಚಿಲ್ಲಿ, ಪನ್ನೀರ್ ಮಂಚೂರಿಯನ್ ತಿಂತಾ ಇದ್ದವರ ಎದೆ ಮೇಲೆ ಸೈಜ್ ಕಲ್ಲಿಟ್ಟಂಗಾಯ್ತು. ಈಗ ಆಹಾರ ಸುರಕ್ಷತೆಯ ಹೆಸರಿನಲ್ಲಿ, ಜನರ ಹಿತಕ್ಕಾಗಿ, ಜನರ ಆರೋಗ್ಯದ ಮೇಲಿನ ಕಾಳಜಿಗೋಸ್ಕರ ಆ ತರಹದ ಪನ್ನೀರ್ ತಯಾರಿಕೆ ಮಾಡುವಂತಹದ್ದಾಗಲಿ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹದ್ದಾಗಲಿ, ಅಥವಾ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹದ್ದಾಗಲಿ ಇನ್ನು ಮಾಡಿಕೊಡ್ದು. ಅದಕ್ಕೀಗ 1 ವರ್ಷಗಳ ಕಾಲ ಬ್ಯಾನ್, ನಿಷೇಧವನ್ನು ಹೇರಲಾಗಿದೆ. ಸೊ ಮನೆಗಳಲ್ಲೇ ನಾನು ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ಹೋಮ್ ಬ್ರ್ಯಾಂಡ್ಗಳೆಲ್ಲ ತಲೆ ಎತ್ತಿದ್ವು. ತಲೆಗೊಂದು ಹೆಸರು, ಅದನ್ನು ಲೇಬಲ್ ಮಾಡೋದು, ಅಂಟಿಸೋದು, ಇದು ಶುದ್ಧ ಪನ್ನೀರು ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ರಾಜ್ಯದ ಬೇರೆ ಬೇರೆ ಸಣ್ಣ ಸಣ್ಣ ಮಳಿಗೆಗಳಿಗೆ, ದೊಡ್ಡ ದೊಡ್ಡ ಮಳಿಗೆಗಳಿಗೆ ಪನ್ನೀರ್ ಬಿಸ್ನೆಸ್ ಮ್ಯಾನ್ಗಳ ಹೆಸರಿನಲ್ಲಿ ಕಾಣಿಸಿಕೊಳ್ತಾ ಇದ್ರು. ಈಗ ಅದು ನಿಷೇಧ ಆಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರಾವಳಿಯಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಹೆಲ್ತ್ ಮಿನಿಸ್ಟರ್ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಪಕ್ಷ ಇವತ್ತು ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡು ವ್ಯರ್ಥ ಮಾಡ್ತಾ ಇದೆ. ವಿಧಾನಸಭೆಯ ಅಧಿವೇಶನ ರಾಜಕೀಯ ಮಾಡುವ ಸಭಾಂಗಣ ಆಗಬಾರದು. ಇದೊಂದು ಮಹತ್ವದ ಅಧಿವೇಶನ. ಬರ, ಅತಿವೃಷ್ಟಿಯ ಬಗ್ಗೆ ಚರ್ಚೆಯಾಗಬೇಕು. ರಾಜಕೀಯ ಮಾಡಲಿ, ಆದರೆ ರಾಜ್ಯಕ್ಕೆ ಇದರಿಂದ ಅನ್ಯಾಯ ಆಗಬಾರದು. ಟೀ ಶರ್ಟ್ ಹಾಕ್ಕೊಂಡು, ಘೋಷಣೆ ಕೂಗ್ಕೊಂಡು ಅಧಿವೇಶನವನ್ನು ತಡೆಯೋದು ಎಷ್ಟು ಸರಿ? ಮಂಗಳೂರಿನಲ್ಲಿ ಯುಟಿ ಖಾದರ್ ಅವರು ಮಾತನಾಡಿದ್ದಾರೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ, ವಿಧಾನಮಂಡಲದಲ್ಲಿ ಅಧಿವೇಶನ ನಡೆಸಲು ಬಿಡದೆ ಪ್ರತಿಪಕ್ಷ ಇವತ್ತು ಜನಸಾಮಾನ್ಯರ ಟ್ಯಾಕ್ಸ್ನ ದುಡ್ಡನ್ನು ಮತ್ತು ಸದನದ ಸಮಯವನ್ನು ವ್ಯರ್ಥ ಮಾಡಿ ರಾಜ್ಯದ ಜನಸಾಮಾನ್ಯರಿಗೆ ಸಾಮಾಜಿಕ ವಂಚನೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ